ಮೊದಲ ರಿಪೋರ್ಟ್ ಕಸದ ಬುಟ್ಟಿಗೆ ಸೇರ್ತು. ಆದರೆ ಈಗ ಎರಡನೇ ಸಮೀಕ್ಷೆಯ ಆರಂಭದಲ್ಲೇ ವಿಘ್ನಗಳು ಕಂಡು ಬರ್ತಾ ಇದೆ. ಸರ್ಕಾರ ಎಡವಟ್ಟುಗಳನ್ನ ಮಾಡಿದೆ, ಬೇಕಂತಲೇ ಈ ಗೊಂದಲವನ್ನ ಸೃಷ್ಟಿಸುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂತ ಆರೋಪ. ಏನ್ ಹೇಳ್ತೀರಾ ಈ ಆರೋಪಕ್ಕೆ? ಅಲ್ಲ, ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಾವು ಯಾಕೆ ಮಾಡಬೇಕು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅಂಡ್ ನಾವು ಯಾಕೆ ನಮಗೆ ಗೊಂದಲ ಸೃಷ್ಟಿಸಿ ಇದರಿಂದ ಆಗೋದಾದರೂ ಏನು ಅಂತದ್ದು. ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು, ಅದು ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಆಗ್ರಹ ನಡೆಸಿ OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅನ್ನುವಂಥದ್ದು, ಮತ್ತು ಜನರಲ್ ಕ್ಯಾಟಗರಿ ಎಷ್ಟಿದ್ದಾರೆ ಅನ್ನುವಂಥದ್ದು, ಅಥವಾ SC/STಗಳು ಎಷ್ಟಿದ್ದಾರೆ ಅನ್ನುವಂಥದ್ದು, ಒಂದು ಸಮಗ್ರವಾದಂತಹ ಚಿತ್ರಣ ಈ ದೇಶಕ್ಕೆ ಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಸತತವಾಗಿ 2-3 ವರ್ಷಗಳ ಕಾಲ ಅವರು ಸಂಸತ್ತಿನಲ್ಲಿ ಚರ್ಚೆ ಮಾಡ್ತಾ ಬಂದ ನಂತರದಲ್ಲಿ ಇವತ್ತಿನ ದಿನ ಕೇಂದ್ರ ಸರ್ಕಾರ ಮೊನ್ನೆ ನಮ್ಮ ಒಂದು ಒತ್ತಾಯದ ಮೇರೆಗೆ ಒಂದು ಅನುಮತಿಯನ್ನು ಕೊಟ್ಟರು. ಇಲ್ಲ, ಈ ಬಾರಿ ನೆಕ್ಸ್ಟ್ ಚುನಾವಣೆ ಆಗೋ ಅಷ್ಟರಲ್ಲಿ ನಾವು ಜಾತಿ ಗಣತಿಯನ್ನು ಮಾಡ್ತೀವಿ, ಸೊ ಆರ್ಥಿಕ ಗಣತಿಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದು. ಸೊ ಕೇಂದ್ರ ಸರ್ಕಾರ ಮಾಡಿದ್ರೆ ಅದು ಅವ್ರಿನ್ನೂ ಶುರುನೇ ಮಾಡಿಲ್ಲ, ಮಾಡಾದ್ಮೇಲೆ ಅದರಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಅನ್ನೋದನ್ನು ನಿಮಗೆ ನೀವು ಕಣ್ತುಂಬಿಸ್ಕೊಳ್ಬೋದು. ಇವತ್ತಿನ ದಿನ ನಾವು ಇವತ್ತು ಮಾಡ್ತಾ ಇರುವಂಥ ಜಾತಿ ಸಮೀಕರಣದ ಬಗ್ಗೆ ಅಥವಾ ಜಾತಿ ಲೆಕ್ಕಾಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಮಾತಾಡೋಣ. ಒಂದು ವಿಚಾರ, ಇವತ್ತಿನ ದಿನ ನೀವು ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಕುರುಬ, ಕ್ರೈಸ್ತ ದಲಿತ ಅಥವಾ ಕ್ರೈಸ್ತ ಇನ್ನೊಂದು ಮತ್ತೊಂದು ಅಂತ ಬರ್ತಾ ಇರುವಂತಹ ಎಲ್ಲ ಹಣೆಪಟ್ಟಿಗಳನ್ನು ನಾವು ಗಮನಿಸಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಇಲ್ಲ, ಕ್ರೈಸ್ತರು ಅಂದಮೇಲೆ ನೀವು ಕ್ರೈಸ್ತರೇ, ಅವರವರು ಕನ್ವರ್ಟ್ ಆದ ನಂತರದಲ್ಲಿ ಅವರು ಏನು ಬೇಕಾದರೂ ಅದನ್ನು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಏನು ಬೇಕಾದರೂ ಅವರು ಕರ್ಕೊಳ್ಬಹುದು. ಆದರೆ ನೀವು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಆದ ನಂತರದಲ್ಲಿ ನೀವು ಆ ಧರ್ಮಕ್ಕೆ ಸೇರಿರ್ತೀರೇ ಹೊರತು ಮತ್ತೆ ವಾಪಸ್ ನೀವು ಹಿಂದೂ ಧರ್ಮಕ್ಕೆ ಬಂದರೆ ನೀವು ಕುರುಬಾನೋ ಇಲ್ಲ ಇನ್ನೊಂದೋ ದಲಿತನೋ ಮತ್ತೊಂದೋ ಹಾಕೊಳ್ಬಹುದೇ ಹೊರತು ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನಾವು ಕೊಟ್ವಿ.